18 ವರ್ಷದ ವನವಾಸ ಮುಗ್ದಿದೆ. ಆರ್ಸಿಬಿ ಕೈಯಲ್ಲಿ ಐಪಿಎಲ್ ಟ್ರೋಫಿ ಇದೆ. ಕೋಟ್ಯಾಂತರ ಕೋಟಿ ಕನ್ನಡಿಗರ ಕನಸು ಇದಾಗಿತ್ತು. ಈ ಕ್ಷಣ ಈಗ ಎಲ್ಲವೂ ಕೂಡ ನನಸಾಗಿದೆ. ಹೀಗಾಗಿ ಬೆಂಗಳೂರಲ್ಲೂ ಕೂಡ ಭವ್ಯ ಮೆರವಣಿಗೆ ಮಾಡಲಿಕ್ಕೆ ಸಕಲ ರೀತಿಯ ತಯಾರಿಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಪ್ರಮುಖವಾಗಿ ವಿಧಾನಸೌಧದಿಂದ ಚಿನ್ನಸ್ವಾಮಿವರೆಗೂ ಕೂಡ ಭವ್ಯ ಮೆರವಣಿಗೆ ನಡೆಯಲಿದೆ. ಸೊ ಈ ಒಂದು ಭವ್ಯ ಮೆರವಣಿಗೆಯಲ್ಲಿ ಏನೋ ಒಂದು ಬಸ್ಸನ್ನ ವ್ಯವಸ್ಥೆ ಮಾಡಲಾಗಿದೆ. ಆ ಬಸ್ನ ಚಾಲಕರು ನನ್ನ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ, ಅವ್ರಿಗೆ ಎಷ್ಟು ಖುಷಿ ಆಗ್ತಿದೆ ಅಂತ ಹೇಳಿ. ಸರ್, ಮೊದಲನೇದಾಗಿ ಆರ್ಸಿಬಿ ವಿನ್ ಆಗಿದ್ದ ಕ್ಷಣಕ್ಕೆ ನಿಮ್ಗೆ ಹೇಗೆ ಅನಿಸ್ತಾ ಇದೆ? ತುಂಬಾನೇ ಖುಷಿ ಆಗ್ತಿದೆ. 18 ವರ್ಷ ವನವಾಸ, ನೀವು ಹೇಳ್ತಾರೆ 18 ವರ್ಷ ವನವಾಸ ಮುಗ್ದಿರೋದು ಇವಾಗ ನಮ್ಗೆ ಒಂಥರ ಈ ಗೆದ್ದಿರೋದು ಅಂದ್ರೆ ಎಷ್ಟು ಸಂಭ್ರಮ ಅಂತ ಹೇಳಕ್ಕಾಗಲ್ಲ. ಅದ್ರ ಜೊತೆಗೆ ಈಗ ನಮ್ಮ ಬಸ್ಸಲ್ಲಿ ಅವರು ಪ್ರಯಾಣ ಮಾಡ್ತಾ ಇರೋದು ಅದಕ್ಕಿಂತ ಇನ್ನೂ ದೊಡ್ಡ ಖುಷಿ ತರ್ತಾ ಇದೆ ನಮ್ಗೆ. ಓಕೆ, ಅಂದ್ರೆ ಸರ್, ಇವಾಗ ನಿಮ್ಮ ಬಸ್ ಅಲ್ಲಿ ಆರ್ಸಿಬಿ ಅಷ್ಟು ಪ್ಲೇಯರ್ಸ್ ಇರ್ತಾರೆ. ಸೊ ನೀವು ಮುಂಭಾಗದಲ್ಲಿ ಕುತ್ಕೊಂಡು ಅವ್ರಿಗೆ ಒಬ್ರು ಸಾರಥಿಯಾಗಿ ಸಾಕ್ತೀರಾ ವಿಜಯೋತ್ಸವದಲ್ಲಿ, ಅದು ಹೇಗೆ ಅನಿಸ್ತಾ ಇದೆ? ಅದೇನೆ ತುಂಬಾ ಖುಷಿ ಅಲ್ಲ ಮೇಡಮ್. ನಮ್ಮ ಟೀಮು ಬರೀ ಟಿವಿಲಿ ನೋಡ್ತಾ ಇದ್ದ, ಇದರಲ್ಲಿ ಲೈವ್ ಅಲ್ಲಿ ಅದು ನಮ್ ಜೊತೆ ಬರ್ತಾ ಇರೋದು ತುಂಬಾನೇ ಖುಷಿ. ಅದರಲ್ಲೂ ನಾವು ಅವ್ರಿಗೆ ಸಾರಥಿಯಾಗಿ ಹೋಗ್ತಾ ಇರೋದು ಇನ್ನೂ ದೊಡ್ಡ ಖುಷಿ. ಇದು ವಿಜಯ ಯಾತ್ರೆ. ಆ ಯಾತ್ರೆಗೆ ನಾವು ಚಾಲಕರಾಗಿರೋದು, ಸಾರಥಿಯಾಗಿರೋದು ನಮ್ಗಿನ್ನ ಒಂಥರ ತುಂಬಾನೇ ಖುಷಿಯನ್ನು ಕೊಡ್ತಾ ಇದೆ ಇದು. ಓಕೆ ಸರ್, ನೀವು ಡ್ರೈವರ್ ಆದಾಗ ಇದನ್ನ ಎಕ್ಸ್ಪೆಕ್ಟ್ ಮಾಡಿದ್ರ ಸರ್, ಈ ತರ ನಾನು ಒಂದಿನ ಆರ್ಸಿಬಿ ಪ್ಲೇಯರ್ಸ್ಗೆ ಗಾಡಿ ಓಡಿಸ್ತೀನಿ ಅಂತ ಹೇಳಿ? ಆರ್ಸಿಬಿ ಫ್ಯಾನ್ ಅಂತ ನನ್ನ ಮನ್ಸಲ್ಲ ಇದೆ ಅದು, ಬಟ್ ಆರ್ಸಿಬಿ ಟೀಮ್ ನ ಕರ್ಕೊಂಡು ಹೋಗ್ತೀನಿ ಅನ್ನೋದು ಕನ್ಸಲ್ಲೂ ಕಂಡಿರ್ಲಿಲ್ಲ. ಇವಾಗ ಅದು ನಮ್ KSTDC ಇಂದ ಅದು ನನ್ಸಾಗಿದೆ. ಅದು ತುಂಬಾ ಹೆಮ್ಮೆ ನಮ್ಗೆ. KSTDC ಇರೋದು ನಮ್ಗೆ ಹೆಮ್ಮೆ. ಓಕೆ ಸರ್, ಸರ್ ನಿಮ್ಮ ಫೇವರೇಟ್ ಪ್ಲೇಯರ್ ಯಾರು ಸರ್? ಇಷ್ಟು ಜನ ಆರ್ಸಿಬಿ ಪ್ಲೇಯರ್ಸ್ ಅಲ್ಲಿ ನಿಮ್ಮ ಫೇವರೇಟ್ ಪ್ಲೇಯರ್ಸ್ ಯಾರು? ಕೊಹ್ಲಿನೇ ಮೇಡಮ್. ಕೊಹ್ಲಿ ಬಿಟ್ರೆ ನಮ್ಗೆ ಕೊಹ್ಲಿನೇ ಫೇವರ್. ಆದ್ರೆ ಟೀಮ್ ಅಲ್ಲಿ ಆಡ್ತಾ ಇದಾರೆ, ಅವ್ರಿಗೂ ನಾವು ಸಪೋರ್ಟ್ ಕೊಡಬೇಕು, ಬಟ್ ಕೊಹ್ಲಿನೇ ಮೇನ್ ನಮ್ಗೆ. ಓಕೆ ಸರ್, ಸರ್ ಅಂದ್ರೆ ನಿನ್ನೆ ಮ್ಯಾಚ್ ನೋಡುವಂತಹ ಕ್ಷಣ, ಅಂದ್ರೆ ಆರ್ಸಿಬಿ ಕಪ್ ಗೆಲ್ತು ಅಂದ ತಕ್ಷಣ ಕೊಹ್ಲಿ ಅವರು ಇನ್ನು 4 ಬಾಲ್ ಇದ್ದಾಗಲೇ ಅವರು ಕಣ್ಣೀರ್ ಹಾಕ್ಲಿಕ್ಕೂ ಕೂಡ ಶುರು ಮಾಡ್ತಾರೆ. ಆ ಒಂದು ಕ್ಷಣ ನಿಮ್ಗೆ ಹೇಗಿತ್ತು ಸರ್? ಅದು ತುಂಬಾನೇ ನಮ್ಗೂ ಒಂಥರ, ಈಗ ಅವ್ರದ್ದು 18ನೇ ನಂಬರ್, ಆ ನಂಬರ್ ಇದೆ, ಅದ ನಂಬರ್ಗೋಸ್ಕರನೇ ಅವ್ರು ತುಂಬಾನೇ ಶ್ರಮ ಪಟ್ಟಿದ್ದಾರೆ. ಅದನ್ನ ಅದೇ ನಂಬರಲ್ಲಿ ಇವತ್ತು ಡೇಟು ಎಲ್ಲಾನು ನೋಡಿದ್ರೆ ಅವ್ರು ಗೆದ್ದಿರೋದು ಒಂದು ಇತಿಹಾಸನೇ ಆಗುತ್ತೆ. ಇದು ನಮ್ಗೆ ಅದು ತುಂಬಾ ಹೆಮ್ಮೆ. ಅವ್ರು ಕಣ್ಣೀರು ಹಾಕಿದ್ದನ್ನ ನೋಡಿ ನಮ್ ಕೈಲಿ ತಡೆಯೋಕ್ಕೂ ಆಗ್ಲಿಲ್ಲ. ನಾವು ಕಣ್ಣೀರು ಹಾಕಿದೀವಿ, ಅದನ್ನ ತೋರ್ಸ್ಕೊಳಕ್ ಆಗಲ್ಲ. ಅಂದ್ರೆ ನಾವು ಡ್ರೈವ್ ಮಾಡ್ತಿದ್ದ ಅಷ್ಟಾಗಿ ನಾವು ಇದ್ ಮಾಡಕ್ ಆಗ್ಲಿಲ್ಲ. ನಿನ್ನೆ ಮೈಸೂರಿಂದ ಹೊರಟು ಇಲ್ಲಿಗೆ ಬರೋ ತನಕ ನೈಟು ಶುರುವಾಗಿದ್ದಕ್ಕೆ ಕ್ಲೋಸ್ ಆಗ ಟೈಮಲ್ಲಿ ಇಲ್ಲಿಗೆ ಬಂದಿದೀವಿ ನಾವು. ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಸರ್ ಈ ಒಂದು ಮೆರವಣಿಗೆ? 3 ಗಂಟೆಗೆ ಅಂತ ಹೇಳಿದಾರೆ ಮೇಡಮ್. 3 ಗಂಟೆಗೆ. ನೀವು ಸಕಲ ರೀತಿಯಲ್ಲಿ ತಯಾರಿ ಆಗಿದ್ದೀರಾ ಹಾಗಾದ್ರೆ ಪ್ಲೇಯರ್ಸ್ ನ ಮೀಟ್ ಮಾಡ್ಲಿಕ್ಕೆ? ಅದು ಕ್ಷಣಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದೀವಿ. ಆ ಕ್ಷಣ ಬೇಗ ಬರ್ಲಿ ಅಂತಾನು ಕಾಯ್ತಾ ಇದೀವಿ. ಓಕೆ ಸರ್, ಥ್ಯಾಂಕ್ ಯು. ಇದಿಷ್ಟು ಏನು ಈ ಒಂದು ಅಂಬಾರಿಯ ಸಾರಥಿ ಆಗಿರುವಂತಹ ಗಿರೀಶ್ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಪವನ್ ಗೌಡ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.